ಹಾಯ್ ಎಲ್ಲರಿಗೂ ನಮಸ್ಕಾರ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರಿದು ಸಡನ್ನಾಗಿ ಬಂದು ಇಷ್ಟೆಲ್ಲ ಮಾತಾಡ್ತಿದ್ದಾರೆ ಅಂತ ಅಂದ್ಕೊಳ್ತೀರಾ? ಎಸ್, ನಂದೊಂದು ಚಿಕ್ಕ ಪರಿಚಯ ಮಾಡ್ಕೊಳ್ತೀನಿ. ನನ್ನ ಹೆಸರು ಬಂದು ಚಂದನ ಅಂತ. ಇದು ನನ್ನ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದುಬಿಟ್ಟು ಚಂದನ ಸಚಿನ್ ಅಂತ. ಇದು ನನ್ನ ಮೊದಲನೇ ವಿಡಿಯೋ ಕೂಡ ಆಗಿರುತ್ತೆ. ಸದ್ಯಕ್ಕೆ ಎಷ್ಟು ಪರಿಚಯ ಸಾಕಂತ ಅಂದ್ಕೊಳ್ತೀನಿ. ಮುಂದಕ್ಕೆ ಹೋಗ್ತಾ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಸೊ ಫೈನಲಿ ನಿಮ್ಮೆಲ್ಲರನ್ನೂ ಮನಸ್ಫೂರ್ತಿಯಾಗಿ ವೆಲ್ಕಮ್ ಮಾಡ್ತಿದ್ದೀನಿ ನನ್ನ ಪುಟ್ಟ ಪ್ರಪಂಚಕ್ಕೆ. ಅದೂ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಮೊದಲನೇ ವಿಡಿಯೋ ಸ್ಟಾರ್ಟ್ ಮಾಡೋಣವಾ? ಆ್ಯಕ್ಚುಲಿ ಈವ್ನಿಂಗ್ ಹಂಗೆ ಹೋಗಿ ಫ್ರೂಟ್ಸ್ ತರೋಣ ಅಂತ ಅಂದ್ಕೊಂಡೆ. 8 o'clock ಹಂಗೆ ಆಗೋಯ್ತು. ನೇಲ್ ಆ್ಯಂಡ್ ಹುಡುಕಿ ಸಾಕಾಗಿ ಕೊನೆಗೆ ಯಶವಂತಪುರ ಮಾರ್ಕೆಟ್ಗೆ ಹೋಗಬೇಕಾಯ್ತು. ಸೊ ಅಲ್ಲಿ ಬರೀ ನೇಲ್ ಆ್ಯಂಡ್ ಒಂದು ತೊಗೊಂಡು ಹಾಗೆ ನನಗೆ ಡೈಲಿ ಯೂಸ್ಗೆ ಸ್ವಲ್ಪ ಥಿಂಗ್ಸ್ ಬೇಕಿತ್ತು, ಅದನ್ನು ತೊಗೊಳ್ಳೋಣ ಅಂತ ಇಲ್ಲಿಗೆ ಬಂದಿದ್ವಿ. ಸೊ ಅದನ್ನೆಲ್ಲ ತೊಗೊಂಡು ಇವಾಗ ಹೋಗಬೇಕು ಮನೆಗೆ. ಆ್ಯಂಡ್ ಆಲ್ಸೋ ನೀವು ಈ ಚಾನಲಲ್ಲಿ ಫನ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು, ಇಲ್ಲದೇ ಇದ್ದರೆ ಲೈಫ್ ಸ್ಟೈಲ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು, ಹಾಗೆ ಮೇಕಪ್, ಹೇರ್ ಕೇರ್, ಸ್ಕಿನ್ ಕೇರ್, ಈ ಥರ ರಿಲೇಟೆಡ್ ವೀಡಿಯೋಸ್ನೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಇಲ್ಲಿ ನೋಡಿ, ಇವರೇ ನನ್ನ ಹಸ್ಬೆಂಡು. ಆ್ಯಕ್ಚುಲಿ ಅವ್ರು ಶಟಲ್ ಆಡ್ತಾರೆ. ಸೊ ಶಟಲ್ ಆಡೋದಕ್ಕೆ ಮನೆ ಹತ್ರ ಆಡೋದಕ್ಕೆ ಅಂತಲೇ ಕಾಕ್ ಬೇಕು ಅಂದ್ಬಿಟ್ಟು ಶಟಲ್ ಕಾಕ್ ತೊಗೊಳ್ತಿದ್ದಾರೆ. ಸೊ ಇಲ್ಲಿ ನಾನು ನೋಡಿ, ಆ್ಯಕ್ಚುಲಿ ನಂಗೆ ಏನು ಬೇಕಿತ್ತು ನಾನು ತೊಗೊಂಡಿದ್ದೀನಿ ಆಲ್ರೆಡಿ. ಬಟ್ ಹಾಗೆ ಯಾವ್ದಾರು ಚೆನ್ನಾಗಿರುತ್ತಾ ಅಂದ್ಬಿಟ್ಟು ಹೇರ್ ಕ್ಲಿಪ್ಸ್ ನೋಡ್ತಾ ಇದ್ದೆ. ಬಟ್ ನಂಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಸೊ ಯಾವ್ದ್ಯಾವುದು ಮೇನ್ ಬೇಕಿದೆ ನಾನು ಅದಷ್ಟನ್ನೇ ತೊಗೊಂಡು, ಅದರಲ್ಲೂ ಕೂಡ ಯಾವ್ದ್ಯಾವ್ದು ಬೇಕು ಬೇಡ ಅಂತೆಲ್ಲ ಅಲ್ಲಲ್ಲೇ ಸ್ಯಾಗ್ರಿಗೇಟ್ ಮಾಡಿ ಯಾವ್ದು ಬೇಕು ಅದಷ್ಟೇ ತೊಗೊಂಡು ಹೊರಟೆ ಇವಾಗ. ಸೊ ಬಿಲ್ ಮಾಡಿಸೋಣ ಅಂತ ಹೋಗೋ ಅಷ್ಟರಲ್ಲಿ ಇಲ್ಲಿ ಯಾವುದೋ ಕ್ಯೂಟಾಗಿರುತ್ತೆ, ಯಾವುದೋ 2 ರಬ್ಬರ್ ಬ್ಯಾಂಡ್ಸು. ಸೊ ಅದೆರಡೂ ತೊಗೊಂಡು ಹಾಗೆ ಪೇ ಮಾಡೋಣ ಅಂತ ಹೋದೆ. ನೋಡಿದ್ರೆ ಇನ್ನೊಂದು ಬ್ಯಾಂಕ್ ಅಕೌಂಟಲ್ಲಿ ಪೇ ಮಾಡಿದೆ. ಸೊ ಅದನ್ನೇ ಕ್ಲಾರಿಫೈ ಮಾಡ್ಕೊಳ್ತಿದ್ದೀನಿ ನನ್ನ ಹಸ್ಬೆಂಡ್ ಹತ್ರ, ಈ ಬ್ಯಾಂಕಲ್ಲಿ ಮಾಡಿದೆ ಓಕೆನಾ ಅಂತ. ಹಾಗೆ ಏನಾರು ತಿನ್ನೋಣ ಅಂದ್ಬಿಟ್ಟು, ರಾಮಯ್ಯ ಹತ್ರ ಯಾರ್ಯಾರು ಇರ್ತೀರ ಅವ್ರಿಗೆಲ್ಲ ಇದು ಗೊತ್ತಿರುತ್ತೆ ಅಂದ್ಕೊಳ್ತೀನಿ ಪ್ಲೇಸು. ಸೊ ಇಲ್ಲಿ ಹಾಗೆ ಶವರ್ಮ ಒಂದು ತಿನ್ಕೊಂಡು ಮನೆಗೂ ಸ್ವಲ್ಪ ಪಾರ್ಸಲೆಲ್ಲ ತೊಗೊಂಡು, ಹಾಗೆ ಮ್ಯಾಂಗೋ ಮತ್ತು ಪಪ್ಪಾಯ ತೊಗೋಬೇಕಿತ್ತು ಮನೆಗೆ. ಅಲ್ಲಿ ಆನ್ ದಿ ವೇ ಬರ್ತದಷ್ಟು ತೊಗೊಂಡ್ಬಿಟ್ಟು ಮನೆ ಕಡೆಗೆ ಬಂದ್ವಿ. ಸೊ ಮನೆ ಕಡೆ ಬಂದಮೇಲೆ ನನ್ನ ನಾದಿ ನೋಡಿ ಬಂದಿದ್ದ ತಕ್ಷಣ ಅದನ್ನು ತಿಂತಿದ್ದಾಳೆ. ಬಿಕಾಸ್ ಆರೋದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅಲ್ವಾ ತಿನ್ನೋದಕ್ಕೂ ಕೂಡ. ಸೊ ಅವಳು ತಿಂತಿದ್ದಾಳೆ. ಅದು ಮನೆ ಈಚೆ ಕಡೆ ತಿಂತಿದ್ದೀವಿ. ಯಾಕೆ ಮನೆ ಈಚೆ ಕಡೆ ತಿಂತಿದ್ದೀರಾ ಅಂತೆಲ್ಲ ನೀವು ಕೇಳ್ಬೋದು. ಹೋಗ್ತಾ ಹೇಳ್ತೀನಿ ಎಲ್ಲನೂ. ಸೊ ಅವಳು ತಿಂತಿದ್ದಾಳೆ ಮನೆ ಈಚೆ ಕಡೆಗೆ. ನನ್ನ ಅತ್ತೆ, ಇವರೇ ನೋಡಿ ನಮ್ಮ ಅತ್ತೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಕುತ್ಕೊಂಡು ಹಂಗೆ ಮಾತಾಡ್ತಾ ಇದ್ದಾರೆ. ಅವರಿಬ್ಬರು ಹಂಗೆ ನನ್ನ ಹಸ್ಬೆಂಡ್ ಊಟ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ನಾನು ನನ್ನ ಅದನ್ನ ಈಚೆ ಬಂದ್ಬಿಟ್ಟು ಗಾಸಿಪ್ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ಶವರ್ಮ ಯಾವಾಗಲೂ ಚೆನ್ನಾಗಿರ್ತಿತ್ತು, ಬಟ್ ಚಿಕನ್ ತುಂಬ ಕಮ್ಮಿ ಹಾಕಿದ್ರು. ಅವಳು ಅದನ್ನೇ ಕಂಪ್ಲೇಂಟ್ ಮಾಡ್ತಿದ್ಲು, ಅಷ್ಟೊಂದು ಏನಿಲ್ಲ, ತುಂಬ ಕಮ್ಮಿ ಹಾಕಿದ್ದಾರೆ ಚಿಕನ್, ಇವತ್ತು ಯಾಕೋ ಅಷ್ಟು ಚೆನ್ನಾಗಿ ಅನ್ನಿಸ್ತಿಲ್ಲ ಅಂತ ಹೇಳ್ತಿದ್ಳು. ಬಟ್ ಯೂಶ್ವಲಿ ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಬಟ್ ಈ ಸತಿನೇ ಏನೋಪ್ಪ ಸ್ವಲ್ಪ ಚಿಕನ್ ಕಮ್ಮಿ ಅನ್ನಿಸ್ತು. ಸೊ ನಮ್ಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇವಳು ತಿನ್ನೋಷ್ಟು ತಿನ್ನಲಿ. ಇವಾಗ ಆಲ್ರೆಡಿ ಅರ್ಧಕ್ಕೆ ಸುಸ್ತಾಗಿಬಿಟ್ಟಿದ್ದಾಳು ಅವಳು. ನಂಗೆ ಸಾಕು ಅಂತ ಹೇಳ್ತಿದ್ದಾಳೆ. ಇವಾಗ ಅವ್ರ ಅಣ್ಣಂಗೆ ಕರೀತಾಳೆ ನೋಡಿ ನೀವೇ. ತಿನ್ನು ಅಂದರೆ ತೊಗೊಬನ್ನಿ ಅಂತ ಫೋರ್ಸ್ ಮಾಡ್ತಾಳೆ. ತೊಗೊಬಂದರೆ ಅರ್ಧ ಕೂಡ ತಿಂದಿರೋ ವೇ ಅಂತಿದ್ದಾಳೆ. ಈಗ ಅವ್ರ ಅಣ್ಣನ ಕರೆದಿದ್ದಾಳೆ. ಅವ್ರ ಅಣ್ಣ ದೊಡ್ಡದಾಗಿ ಈಚೆ ಬಂದಿದ್ದಾನೆ. ನೆಕ್ಸ್ಟ್ ಟೈಮಿಂದ ಅವಳಿಗೆ ಏನು ಮಾಡ್ತೀವಿ ಅಂದರೆ ಅಲ್ಲಿ ಜನ ಸ್ವಲ್ಪ ತಿಂದು ಲಾಸ್ಟಲ್ಲಿ ಇಷ್ಟಿಷ್ಟು ಬಿಟ್ಟಿರ್ತಾರಲ್ಲ, ಅದೆರಡು ತಿಂದ್ರೆ ಅವಳು ಹೊಟ್ಟೆ ತುಂಬ. ಅಷ್ಟೇ ಹಾಗೆ ಮಾಡೋಣ, ದುಡ್ಮಿಗುತ್ತೆ. ಇಷ್ಟು ದೊಡ್ಡದ್ರಲ್ಲಿ ಇಷ್ಟು ಮಿಕ್ಸಿದ್ದೀನಿ ಅಷ್ಟೇ. ಆಲ್ರೆಡಿ ಊಟ ಮಾಡಿದ್ದೆ ನಾನು. ಅಲ್ಲಿಂದ ಏನು ಮಾಡೋದು ಅಂತ ಫೈನಲೈಸ್ ಆಯಿತು ಅಂದರೆ, ಅಲ್ಲಿ ಯಾರು ತಿಂದು ಬಿಟ್ಟಿರ್ತಾರೋ ಅದನ್ನು ತಂದು ಉಳಿಗೆ ಕೊಡೋದು ಅಷ್ಟೇ. ಗೊತ್ತೇ ಆಗಲ್ಲ. ನಾವು ದಿನ ತಿನ್ನಲ್ವಲ್ಲ, ಯಾವಾಗೂ ಒಂದ್ಸತಿ ತಂದು ಕೊಟ್ಬಿಡ್ತೀವಿ. ಅವಾಗ ಮರ್ತೋಗಿರ್ತಾರೆ ಅವರು. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತೀನಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಆಲ್. ಎಲ್ಲರಿಗೂ ಬಾಯ್.